ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಡಿವಿನಾ ಡಿಸೋಜಾ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೇನೆ. ಪೆಪ್ಪರ್ ಚಿಕನ್ ಹೇಗೆ ಮಾಡೋದನ್ನಂತ ತೋರಿಸ್ತೇನೆ, ಜಾಸ್ತಿ ಮಾತನಾಡೋದಿಲ್ಲ. ಇಲ್ಲಿ ನೋಡಿ, ನಾನು ಒಂದು ಆನಿಯನ್ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜಲ್ಲಿ. ಅದಕ್ಕೆ 2 ಟೀ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೇನೆ, ಕೋಕೋನಟ್ ಆಯಿಲ್. ನಿಮಗೆ ಯಾವುದು ಬೇಕೋ ಅದು ಆಯಿಲ್ ಹಾಕ್ಬೋದು. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೇನೆ. ಇವಾಗ ಕಟ್ ಮಾಡಿದ ಆನಿಯನನ್ನು, ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು kg ಚಿಕನ್ ತಗೊಂಡಿದ್ದೇನೆ ನಾನು. 1 kg ಚಿಕನ್ ಆಗುವಷ್ಟು ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕಿದ್ದೇನೆ, ಕರಿಬೇವು ಸ್ವಲ್ಪ ಹಾಕಿದ್ದೇನೆ. ಇದನ್ನು ಸರಿಯಾಗಿ ಬೇಯಿಸಬೇಕು. ಸ್ವಲ್ಪ ಬ್ರೌನಿಶ್ ಆಗ್ತಾ ಬಂತು ನೋಡಿ. ಇಲ್ಲಿಗೆ ನಾನಿವಾಗ ಚಿಕನನ್ನು ಆ್ಯಡ್ ಮಾಡ್ತೇನೆ. 1 kg ಚಿಕನ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ಕಿನ್ ಔಟ್ ಚಿಕನ್ ಇದು. ನಿಮಗೆ ಬೇಕಾದರೆ ವಿತ್ ಸ್ಕಿನ್ ಕೂಡ ಹಾಕ್ಬೋದು, ಅಂದರೆ ನಮಗೆ ಇಷ್ಟ ಇಲ್ಲ. ಸೊ ಇವಾಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನ್. ಆಮೇಲೆ 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರು, ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ಬೇಯಿಸಿ ಬರುವಾಗ ಇದು ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ವೈಟ್ ಆಗಿದೆ ನೋಡಿ. ಆವಾಗ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಹಾಕ್ತಿದ್ದೇನೆ, 1 ಟೀ ಸ್ಪೂನ್. ಆಮೇಲೆ ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನ್. ಕರಿಮೆಣಸು ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಜಾಸ್ತಿ ಸ್ಪೈಸಿ ಬೇಡ ಅಂದರೆ ಸ್ವಲ್ಪ ಹಾಕಿಬಿಡಿ. ಆಮೇಲೆ ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೇನೆ, 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್. ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಅಲ್ಲಿಗೆ ನೀರು ಬಿಡ್ತಾ ಉಂಟು ನೋಡಿ, ಅದರಲ್ಲೇ ಸ್ವಲ್ಪ ಬೇಯಿಸ್ತಾ ಬರಬೇಕು. ಬೇಕಿದ್ದರೆ ಮಾತ್ರ ನೀರು ಹಾಕಿ, ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದರೆ. ಇಲ್ಲದ್ರೆ ಅದರಲ್ಲಿ ನೀರು ಬಿಡ್ತದೆ, ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ, ಸ್ವಲ್ಪ ಬೇಯ್ತಾ ಬಂದಿದೆ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ತೇನೆ. ಇಲ್ಲಿಗೆ ನಮ್ಮದು ಚಿಕನ್ ಪೆಪ್ಪರ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದನ್ನು ಈಸಿಯಾಗಿ ಮಾಡ್ಬೋದು. ಈಸಿ ರೆಸಿಪಿ, ಬೇಗ ಕೂಡ ಆಗ್ತದೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆಯ ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ಬಾಯ್.